ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನಿಲ್ಲಿ ಚಣಿಗೆ ಬೇಳೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದೊಂದ್ಸರಿ ತರಕಾರಿಗಳಿರೋದಿಲ್ಲ, ಯಾರೋ ನೆಂಟರು ಬಂದಿರ್ತಾರೆ ಅಥವಾ ಏನೋ ಪಲ್ಯ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಆವಾಗ ನಾವು ಈ ಥರ ಮಾಡ್ಕೋಬಹುದು. ಇದಕ್ಕೆ ಮೈಸೂರು ಬೇಳೆ ಅಂತ ಕೂಡ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಚಣಿಗೆ ಬೇಳೆ ಅಂತ ಕರೀತಾರೆ. ನೀವೇನಂತ ಕರಿತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಾನಿಲ್ಲಿ ಒಂದು ಸ್ವಲ್ಪ ತೊಳ್ಕೊಂಡಿದ್ದೀನಿ ಮತ್ತು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನಾನು ಕೂಡ ಕಟ್ ಮಾಡಿ ತೊಳ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದೆ ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೆ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಒಂದು ಚಮಚ ಎಣ್ಣೆ ಹಾಕಿದ್ದೀನಿ. ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಕಿಬಿಟ್ಟು ಆಮೇಲೆ ದೊಡ್ಡದಾಗಿರುವಂತಹ ಈರುಳ್ಳಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮತ್ತೆ ಒಂದು 5 ನಿಮಿಷದಲ್ಲಿ ಇದು ಪಲ್ಯ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ತೊಳ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದರ ಒಂದು ಹಸಿ ವಾಸನೆನ ಹೋಗಬೇಕು. ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರಗಿದ ಥರ ಆಗಬೇಕು. ನೋಡಿ ಇಲ್ಲಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇವಾಗ ನಾವು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಧನಿಯಾ ಪುಡಿ, ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿ ಖಾರ ಕೂಡ ಹಾಕೋಬಹುದು. ಆದರೆ ಈ ಥರ ಅಚ್ಚ ಖಾರದ ಪುಡಿನ ಹಾಕೊಂಡ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಅದು ಪಲ್ಯ. ಅದು ನನಗೆ ಬರಲ್ಲ, ನಮ್ಮ ಮಮ್ಮಿಗೆ ಬರುತ್ತೆ. ಅವ್ರು ಬಂದಾಗ ನಾನು ಅವ್ರ ಕಡೆಯಿಂದ ಮಾಡಿ ಆವಾಗ ನಾನು ಅದನ್ನು ವಿಡಿಯೋನ ಬಿಡ್ತೀನಿ. ಇದನ್ನು ನೆನೆ ಹಾಕೊಂಡಿಲ್ಲ, ಏನಿಲ್ಲ, ಜಸ್ಟ್ ಇದು ತೊಳ್ಕೊಂಡಿರೋದು ಅಷ್ಟೇ. ಇವಾಗ ನಾನು ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇವಾಗ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಇದು ಬ್ಯಾಚುಲರ್ ಕೂಡ ಮಾಡ್ಕೋಬಹುದಾದಂತಹ ಒಂದು ರೆಸಿಪಿ. ಯಾಕಂದರೆ ಅವರು ಒಂದೇ ಥರ ತಿಂದು ಅವರಿಗೆ ಬೋರ್ ಆಗಿರುತ್ತೆ. ಯಾವಾಗೋ ಒಂದ್ಸರಿ ಊರಿಂದ ಚಪಾತಿನೋ ರೊಟ್ಟಿನೋ ತಂದ್ಕೊಂಡಿರ್ತಾರೆ. ಸೊ ಅವಾಗ ಪಲ್ಯ ಇರೋದಿಲ್ಲ. ಹೋಟೆಲಿನಂತ ಎಷ್ಟರಿ ತಂದ್ಕೋಬಹುದು. ಈ ಥರ ಪಲ್ಯನ ಮಾಡಿಕೊಂಡು ಅವರು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾವು ಇದು ಮುಣಗೋವರೆಗೂ ಅಷ್ಟೇ ನೀರು ಹಾಕಬೇಕು. ಜಾಸ್ತಿ ಇದಕ್ಕೆ ನೀರು ಬೇಡ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಿಬಿಟ್ರೆ ಇದು ಕಿಚಡಿ ಥರ ಆಗಿಬಿಡುತ್ತೆ. ಆವಾಗ ಚೆನ್ನಾಗಿರಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ನೋಡೋದಕ್ಕೂ ಕೂಡ ಚೆನ್ನಾಗಿರ್ಬೇಕಲ್ವಾ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕೋಬೇಕು. ಹಾಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನು ಮೊದಲೇ ಉಪ್ಪು ಹಾಕಿಲ್ಲ, ಕೊನೆಯದಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಬೇಳೆ ಬೇಗ ಕುದಿಯುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. ಇವಾಗ ನೋಡೋಣ ಹೇಗಾಗಿದೆ ಅಂತ ನೋಡಬಹುದು ನೀವು. ಇವಾಗ ನಮ್ಮ ಚಣಿಗೆ ಬೇಳೆ ಪಲ್ಯ ಅಥವಾ ಮೈಸೂರು ಬೇಳೆ ಪಲ್ಯನ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡ್ಬಿಟ್ಟು ತಿಂದರೆ ತುಂಬ ಸೂಪರಾಗಿರುತ್ತೆ. ಮತ್ತು ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ಇದು ಚಪಾತಿ ಜೊತೆ ಇಷ್ಟ, ಅದಕ್ಕೋಸ್ಕರ ನಾನಿಲ್ಲಿ ಮಾಡಿದ್ದೀನಿ. ಮತ್ತು ಮಾಡೋದು ಕೂಡ ಈಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ತಿಳಿಸಿ ಫ್ರೆಂಡ್ಸ್. ಹಾಗೆ ಹೊಸಗೆ ನೋಡ್ತಾ ಇರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.